Favorite food. My favorite food is chochoba. Can you tell the procedure of chochoba? My best friend name is Shilpa because she is always joining with me in all activities and in sports and games. She comes my house after school and we will both playing together. Yeah, very nice. Deepavali is the Hindu festival and celebration of Lakshmi Puja. I have lightful. Last year Deepavali, have you brought new dresses for you? Yes, ma'am. Which color? Pink color. What color? Pink color. Okay. Let us stop this game. Shall we play another game? Spelling game. Yes, ma'am. Okay. See, opposite side. Opposite. This is 20. This is 20. This is 18. This is PT. Okay, so shall we start from here? Tell one word. Spelling game. One word. Say the spelling. From here, A team starts one word. For example, sir said dog, D-O-G, dog. And G is the last word. You have to continue the another word from G. And for example, God, G-O-D, and D is the last word. From last word D, you have to start another word. So like this we have the settle. Only 4 words enough because of time is right. S and S one marks is 1 mark. T T-R-W-3. Last word is last letter is E. 1 your B team got 1 mark, A team got 1 mark. E-double-G. Yes, G-O-E-G. 1 mark, 2 marks totally. Then G-O-A-T, go. Yes, right. You are ನಾನು ಹಿಡಿದು ಇದೆ ಅಂಗಡಿ ಬಗ್ಗೆ ರೀ ಮಿಶ್ರಾ ಪೇಡ ಅಂತೇಳಿ ನಮ್ಮ ಸೊಸೈಟಿ ಮೇಲೆ ಸೊಸೈಟಿ ಹತ್ರ ಐತಿದು ತುಂಬ ಸ್ವಚ್ಛ ತುಂಬ ಕ್ಲೀನ್ ಇದು ಅಂಗಡಿ ನೋಡಿ ಹೊರಗಿಂದ ಎಷ್ಟು ಚಂದ ಕಾಣುತ್ತೆ ಪಳ 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 ಹೊಳಿತಿಲ್ಲ ಹೇಳೇನ್ರಿ ಸರ್ ಚಾರ್ಜ್ ಐತಿ ಈಗ ಹೇಳ ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲೇ ಇವತ್ತು ನಮ್ಮ ಶಿಕ್ಷಕರಿಗೆ ಸಿಹಿ ಹಂಚ್ಬೇಕಂತೇಳಿ ರವೆ ಲಾಡು ತೊಗೊಳಕ್ಕೆ ಬಂದಿದ್ದೆ. ಮೊನ್ನೆ 2 kg ಒಯ್ದಿದ್ದೀನಿ ರೀ ನಾನು. ಈ ಅಂಗಡಿ ಮಿಶ್ರಾ ಪೇಡ ಅಂತೇಳಿ ನಮ್ಮ ಶಿಕ್ಷಕರ ಸೊಸೈಟಿ ಕೆಳಗೈತಿದ್ದು ಅದೇ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಐತಿ. ಈ ಅಂಗಡಿ ಒಳಗೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ನನ್ನ ದೊಡ್ಡ ಕೈಗಿನಲ್ಲ ಇಷ್ಟು ಸ್ವಚ್ಛ ಅಂಗಡಿ ನಾ ಫಸ್ಟ್ ಟೈಮ್ ನೋಡಿದ್ದಿದ್ದು. ತುಂಬ ಅಂದರೆ ಕ್ಲೀನ್ ಮೇಂಟೈನ್ ಮಾಡ್ತಾರಿಲ್ಲೇ ಮತ್ತೆಲ್ಲ ಫುಡ್ನು ಸಹಿತ ತುಂಬ ಹೈಜೆನಿಕ್ ಆಗಿರ್ತಾರೆ. ದೇಸಿ ಫುಡ್ನು ಐತಿ ಇದ್ರೊಳಗೆ, ಅಂದರೆ ಹೆಚ್ಚಿನ ಎಣ್ಣೆ ಇರಲಾರ್ದಂಥ ಒಂದು ಅವಲಕ್ಕಿ ಆಗಿರ್ಬೋದು, ಕರ್ದ ಅವಲಕ್ಕಿ ಆಗಿರ್ಬೋದು, ರವೆ ಲಾಡು ಆಗಿರ್ಬೋದು, ಎಲ್ಲ ಕ್ಲೀನ್ ಆ್ಯಂಡ್ ಹೈಜೆನಿಕ್ ಫುಡ್ ನೋಡೋಕೆ ಕಾಣ್ತೈತಿ ಇಲ್ಲೇ. ತುಂಬ ಸ್ವಚ್ಛ ಮೇಂಟೈನ್ ಮಾಡ್ತಾರೆ. ಮತ್ತು ಅವರು ಒಂದು ಪರಿಶ್ರಮ ತಕ್ಕಂಗೆ ₹1 ₹2 ರೇಟ್ ಹೆಚ್ಚಾದರೂ ಆಗಲಿ, ಆದರೆ ನಾವು ಆರೋಗ್ಯವಾದಂಥ ಆಹಾರ ತಿನ್ನೋಣ, ಇಂಥವ್ರನ್ನ ಬೆಳೆಸೋಣ ನಾವೆಲ್ಲರೂ ಸೇರಿ. ಯಾಕಂದ್ರೆ ಇಷ್ಟು ಮೇಂಟೈನ್ ಮಾಡಿದ್ರು ಯಾರೋ ಗಿರಾಕಿ ಬರ್ಲಿಕ್ಕಂದ್ರೆ ಅವ್ರಿಗೆ ತುಂಬ ಬೇಜಾರಾಗ್ತೈತಿ.
ಅಲ್ಲೇ ನಾವೆಲ್ಲ ಕಸ ಬುಟ್ಟಿ ತುಂಬಿದ ಅಂಗಡಿ ಹೋಗ್ತೀವಿ ನಾವು. ಅಂಥವ್ರು ಬೆಳಿತಾರ. ಇಂಥ ಪ್ರಾಮಾಣಿಕ ಜನ, ಇಂಥ ಸ್ವಚ್ಛ ಇರುವಂಥವ್ರು ಏನು ಮಾಡ್ತಾರೆ, ಮನಸ್ಸಿಗೆ ಬೇಜಾರಾಗಿ ನಾವೆಲ್ಲರೂ ಸೊಸೈಟಿಯವ್ರು ಸೇರಿ ಇಂಥವ್ರನ್ನ ಬೆಳೆಸಿದ್ರೆ ಬೆಳಿತಾರೆ ಇವರು. ಹೀಗಾಗಿ 10 ರೂಪಾಯಿ ಹೆಚ್ಚಿಗೆ ಆದರೂ ಚಿಂತಿಲ್ಲ. ಇಂಥವ್ರ ಅಂಗಡಿಯೊಳಗೆ ತಾವು ವ್ಯಾಪಾರ ಮಾಡಬೇಕು. ಯಾಕಂದ್ರೆ ಸ್ವಚ್ಛತೆ ಮುಖ್ಯ ಮೊದಲು ಮನುಷ್ಯರಿಗೆ. ಆಮೇಲೆ ನೋಡ್ರಿ ಎಲ್ಲ ಹೈಜಿನಿಕ್ ಫುಡ್, ಯಾವುದೂ ಇದಿಲ್ಲ. ಅದೇ ಪ್ರತಿಯೊಂದು ಹೈಜಿನಿಕ್ ಫುಡ್ ಐತಿದೆ. ಎಲ್ಲ ರವೆ ಲಾಡು ಎಲ್ಲ ಮುಗಿದು. ಈಗ ನನ್ನ ಪಾಕೆಟ್ ಎಲ್ಲದವು ಸರ್, ಅವು ಕಟ್ಟಿದ್ದು ನೀವು? ನನ್ನ ಪಾಕೆಟ್ ಎಲ್ಲೈತಿ. ಹಾಂ. ಆಮೇಲೆ ಬಿಗ್ ಮಿಶ್ರಾದ ಕ್ವಾಲಿಟಿ ತುಂಬ ಅಂದ್ರೆ ತುಂಬ ಚಲೋ ಅದಾವು. ಹಂಗನ್ನೋಕ್ಕಿಂತರೂ ನನಗೆ ಏನಾಗೈತೆ ಅಂದ್ರೆ ಯಾವುದೂ ಹಿಂಗೆ ಎಣ್ಣೆ ಉಯ್ ಅಂತೇಳಿ ಎಲ್ಲ ಸ್ವಚ್ಛ ರೀ. ಏವನ್ ಎಲ್ಲ ಫುಡ್ನಿಂದ ಹಿಡಿದು ಎಲ್ಲ ನೀಟ್ ಐತೆ ನೋಡ್ರಿ. ಚುರುಮುರಿ, ಅವಲಕ್ಕಿ, ಕುರುಕುರಿ ಇಷ್ಟು ಇದಾವೆ. ಹೀಗಾಗಿ ಏನು ಮಾಡೋದು, ದುಡಿದು ತಿನ್ನಾಕ ಆರೋಗ್ಯವಾದಂಥ ತಿನ್ನೋನು, ಒಳ್ಳೆಯ ಜನರನ್ನು ಬೆಳೆಸೋನು, ಪರಿಶ್ರಮಿಗಳನ್ನು ನಾವು ಗೌರವಿಸೋನು ಅನ್ನೋದೇ ನಮ್ಮೆಲ್ಲರ ಧ್ಯೇಯ ಆಗಬೇಕು. ಅಂದಾಗ ನಾವು ಒಂದು ಒಳ್ಳೆಯ ಸಮಾಜ, ಒಳ್ಳೆಯ ಒಂದು ಸೊಸೈಟಿಯನ್ನು ಕಟ್ಬೋದು. ಹಾಳು ಮುಳು ಇದ್ದವ್ರನ್ನ ನಾವು ಬೆಳೆಸ್ತೀವಿ. ಅಂಥವ್ರನ್ನ ನಾವು ಅವ್ರಗಡಿ ಸಸ್ತಾ ಮರಿ ನೋಡೋಗಿ ಏನೋ ಕೊಳತದ್ದೋ ಅಥವಾ ಏನೋ ತಿಂದು ನಾವು ಅನಾರೋಗ್ಯ ಆಗ್ತೀವಿ. ಆದರೆ ಇಂಥ ಪ್ರಾಮಾಣಿಕ ಜನರಿಗೆ ನಾವು ಬೆಳೆಸೋದ್ರಿಂದ ಇವರು ಬೆಳಿತಾರ, ನಾವು ಸಹಿತ ಆರೋಗ್ಯವಾಗಿರ್ತೀವಿ ಅನ್ನೋಕೆ ನಾನು ಇಷ್ಟಪಡ್ತೀನಿ ರೀ. ಬಿಗ್ ಮಿಶ್ರಾ ರೀ. ಸೊಸೈಟಿ ಹತ್ರ ಐತ್ರಿ ಇದು. ನಮ್ಮ ಬಡವ್ರ ಜನರು ತೊಗೊಲಿಕ್ಕಂದ್ರೆ ತೊಗೊಲಿಲ್ಲ. ನಮ್ಮ ಶಿಕ್ಷಕರಾದವರು ನಮ್ಮ ಸೊಸೈಟಿಗೆ ಬಂದಾಗ ಇವ್ರ ಅಂಗಡಿಗೆ ಒಂದ್ಸರಿ ಬರ್ರಿ. ಅವರೇ ನನಗೆ ಹೇಳಂತ ಹೇಳಿಲ್ಲ, ಮತ್ತು ನಾನೇ ನನ್ನ ಸ್ವ ಇಚ್ಛೆಯಿಂದ. ಯಾಕಂದ್ರೆ ಒಳ್ಳೇದನ್ನು ಯಾವಾಗಲೂ ಬೆಳೆಸ್ಬೇಕ್ರಿ. ಅದೇ ನಮ್ದೊಂದು ಧರ್ಮ ಆಗಬೇಕು, ಎಲ್ಲರದು ಒಂದು ಧರ್ಮ ಆಗಬೇಕು. ಹೌದಿಲ್ರಿ ಸರ್? ಒಳ್ಳೇದನ್ನು ಬೆಳೆಸೋದ ನಮ್ಮ ಧರ್ಮ ಆಗಬೇಕು. ಹಾಂ, ಒಂದು ವ್ಯಕ್ತಿಗೆ ಗೌರವ ಆಗಿರಲಿ, ಒಂದು ನಡೆನುಡಿ ಆಗಿರಲಿ, ಒಳ್ಳೇದನ್ನು ನಾವು ಬೆಳೆಸಿದಾಗ ಕೆಟ್ಟದನ್ನು ತಾನೇ ತೊಗೊಳ್ತೈತದ. ಹೌದಿಲ್ರಿ ಸರ್? ಆಯಿತು, ಧನ್ಯವಾದಗಳು ಎಲ್ಲರಿಗೂ. ಮೊನ್ನೆ ಒಂದ್ಸರಿ ವಿಡಿಯೋ ಮಾಡಿದ್ದೆ, ಡಿಲೀಟ್ ಆಗಿತ್ತು ಅದು. ಮತ್ತೊಂದು ಸರಿ ಮಾಡಿದ್ದೆ ನಾನು. ನೋಡಿರಿ ಇಷ್ಟು ಚಂದ ಐತೆ ನೋಡಿದೆ. ತುಂಬ ಅಂದ್ರೆ ತುಂಬ ನೀಟ್ ಐತಿ. ಭಾಳ ಕಡೆ ನೋಡ್ರಿ, ಎಲ್ಲ ನೋಡ್ರಿ ಎಷ್ಟು ಸ್ವಚ್ಛ ಐತಿ ನೋಡ್ರಿ. ಏನಿಲ್ಲ, 10 ರೂಪಾಯಿ ಹೆಚ್ಚಾದರೂ ಚಿಂತಿಲ್ಲ, ತೊಗೊಳ್ಬೇಕ್ರಿ ಅಷ್ಟೇ. ವರ್ಷದಾಗ ಒಮ್ಮೆರ ತಗೋರಿ, ಇವ್ರನ್ನ ಇಂಥವ್ರನ್ನ ಬೆಳೆಸ್ರಿ ಅಂತ. ಯಾಕಂದ್ರೆ ಇವರೊಂದು ಪರಿಶ್ರಮಕ್ಕೆ ಬೆಲೆ ಕೊಡ್ಬೇಕ್ರಿ ನಾವು. ಅದರದ್ದು ಏನೈತೆ ಅನ್ನೋದು ಬೆಲೆ ನನಗೆ ಗೊತ್ತೈತದ. ಪರಿಶ್ರಮಿಗಳನ್ನು, ಪ್ರಾಮಾಣಿಕರನ್ನು ನಾವು ಗೌರವಿಸಿದ್ರೆ ಅವ್ರು ಒಂದು ದಿವಸ ಕೆಟ್ಟ ದಾರಿಗೆ ಇಳಿತಾರ. ಹೌದಿಲ್ರಿ ಸರ್? ಕೆಟ್ಟ ದಾರಿಗೆ ಇಳಿತಾರ. ತುಂಬ ಪ್ರಾಮಾಣಿಕರನ್ನು ನಾವು ಬೆಳೆಸ್ಲಿಕ್ಕಂದ್ರೆ ಒಂದು ದಿವಸ ಕೊಲ್ಲಿಗಾರ ಹಾಕ್ತಾರೆ ಅವರು ಸೊಸೈಟಿ ಒಳಗೆ. ನೋಡ್ರಿ ನೀವು, ಅದಕ್ಕೆ ಒಳ್ಳೇದಕ್ಕೆ ನಾವೆಲ್ಲರೂ ಬೆಲೆ ಕೊಡೋಣ ಅಂತ ಹೇಳ್ತಾ ನಾನು ಇವತ್ತು ಕೊಡ್ರಿ ಸರ್, ನನ್ನ ಪ್ಯಾಕಿಂಗ್ ಕೊಡ್ರಿ. ಐತಾ ರೀ? ಎಷ್ಟು ರೂಪಾಯಿ ಆಯ್ತು ರೀ ಸರ್? ಹಾಕ್ರಿ ಸರ್. ಅದೇ ಈಗ ಊಟಕ್ಕೆ ಅವರು ಊಟ ಕೊಡ್ತಾರೆ ಸರ್ ನಮ್ಮ ಟ್ರೈನಿಂಗ್ನೊಳಗೆ. ನನ್ನ ವತಿಯಿಂದ ನಾನು ಸ್ವೀಟ್ ಕೊಡ್ತೇನೆ ಅಂತ ಹೇಳಿದ್ದೆ ನಿನ್ನೆ. ನಮ್ಮ ಮಗನೂ ಬಂದಾನ್ರಿ, ನಮ್ಮ ತಂಗಿ ಮಗ ರೀ. ಅದು ಒಂದು ಹೇಳ್ತೀನಿ ನೋಡ್ರಿ. ನಮ್ಮ ಮಗ ಒಬ್ಬ ತೀರ್ಕೊಂಡ್ರಿ ಸರ್. 12 ವರ್ಷದವದಾಗ ತೀರ್ಕೊಂಡ್ರಿ. ತೀರ್ಕೊಂಡ್ರೆ ಅದು ತುಂಬ ನೋವು ನನಗೆ. ಮರ್ಯಾಕೆ 10 ವರ್ಷ ಹಿಡಿತು ನನಗೆ. ಈಗ ಮೊನ್ನೆ ಒಂದು 4 ದಿವಸದಿಂದ ಏನಾಯ್ತು ಸರ, ನನ್ನ ಮಗಂದು ಫೋಟೋ ಕಾಣ್ತು. ಫೋಟೋ ನೋಡಿದ ತಕ್ಷಣ ಅಳಕ್ಕೆ ಚಾಲು ಮಾಡಿದ್ದೀನಿ ರೀ. ಅವ್ನು ನೆನಪಾತು. ಅಳ್ಕೊಂತ ಏನು ಹೇಳಿದ್ದೀನಿ ಸರ್, ಆಕಾಶದ ಕಡೆ ಮುಖ ನೋಡಿ, ದೇವರೇ ನನ್ನ ಮಗನ ಹೊಳ್ಳಿ ಕಳಿಸಪ್ಪ ಅಂತ ಒಂದೇ ಮನಸ್ಸಿನ ನೋವಿನ ನೋಡಿ ಅಂದೆ ನಾನು. ಮುಂದೆ 3 ದಿವಸಕ್ಕೆ ನಮ್ಮ ತಂಗಿ ಮಗ ರೀ, ನಮ್ಮ ತಂಗಿ ತೀರ್ಕೊಂಡಾಡ್ರಿ ಸರ್. ಸೇಮ್ ನನ್ನ ಮಗನ ಗತೇನೋ ತಾನು ನೋಡಾಕ್ರಿ. ಆದ್ರೆ ಅವ್ನಿಗೆ 24 ವರ್ಷ. ದೊಡ್ಡವ, ನಾನು ನಿನ್ನ ಕಡೆ ಬಂದಿರ್ತೀನಿ ಶಾಶ್ವತವಾಗಂತೆ ಬಂದ ಬಿಟ್ಟಿನಿ ರೀ ಲಗೇಜ್ ತೊಗೊಂಡು. ಇದು ನಂಗೆ ತುಂಬ ಖುಷಿ ಆಗೈತಿ. 12 ವರ್ಷದವನ ಮಗನ ಕರ್ಕೊಂಡ ದೇವರು. 24 ವರ್ಷದ ಮಗನ ತುಂಬ ಶಾಣೆ ರೀ, ತುಂಬ ಕ್ಯೂಟಿ ನಮ್ಮ ತಂಗಿ ಮಗ ರೀ. ಸೇಮ್ ನನ್ನ ಮಗನ ಗತಿರ ಪಡಿ ಹೆಚ್ಚು. ಹ್ಞೂ ರೀ ಸರ್, ಅದನ್ನ ಬೇಕಾದ್ರೆ ಫೋಟೋ ತಂದು ತೋರಿಸ್ತೀನಿ. ಅದನ್ನು ಹೇಳಿದ್ದೀನಿ ರೀ ನನ್ನ ಟ್ರೈನಿಂಗ್ನಾಗ. ಎದಕ್ಕೆ ಸ್ವೀಟ್ ಕೊಡಾಕ್ತೀನಿ ಅಂತಂದರೆ ಹಿಂಗಾಗೈತೆ ರೀ, ನನಗೆ ದೇವರೊಬ್ಬನ ಮಗನ ಕೊಟ್ಟಾನ, ನನಗೆ ಗೊತ್ತು ಒಳ್ಳೆ ಕೆಲಸ ಆಗ್ಯಾವು, ಪಗಾರ ಆಗೋದು ಅಂತ ಹೇಳಿದೆ. ಆ ಉದ್ದೇಶದಿಂದ ಇದು ಮಾಡಿದ್ದೀನಿ ರೀ ಸರ್. ಹೆಂಗೈತಿ ರೀ ಸರ್? ಮನಸ್ಸಿನ ನೋವುಗಳನ್ನು ದೇವ್ರು ಅರ್ಥ ಮಾಡ್ಕೊತಾನೆ. ಏನು ರೀ ಸರ್? ಹ್ಞೂ ರೀ ಸರ್. ಹ್ಞೂ, ಅವನು ತೀರ್ಕೊಂಡು 12 ವರ್ಷ ಆಗೈತೆ ರೀ ಸರ್. ನಿನ್ನೆ ಫಸ್ಟ್ ಟೈಮ್ ಮತ್ತೆ ಹತ್ತೇರಿ ನಾವು ನೋಡಿ. ಅವ್ನು ಫೋಟೋ ನೋಡಿದವ್ರ ಮೇಲೆ ಆಡ್ತೀನಿ ರೀ ನಾನು. ಆದರೆ ನಿನ್ನೆ ಪ್ರಥಮ ಬಾರಿಗೆ ನಿನ್ನಿದ ಮೊನ್ನೆ ಆಕಾಶದ ನೋಡಿ ಪ್ರಾರ್ಥನೆ ಮಾಡಿದ್ದೀನಿ ರೀ. ದೇವ್ರ ನನ್ನ ಮಗನ ಹೊಳ್ಳಿ ಕಳಿಸಪ್ಪ ಅಂತ ಸುಮ್ಮನೆ ಹಂಗೆ ಅಂದಿನಿ ರೀ. ದೇವ್ರು ಅವನು 24 ವರ್ಷದ ಮಗನ ಕಳಿಸ್ಬಿಟ್ಟ. ಇಲ್ಲೇ ಇರ್ತೀನಿ ದೊಡ್ಡವನ ಸಾಯಿವರೆಗೂ ಅಂತ ಹೇಳಿದ್ದೀನಿ. ಇನ್ನೇನು ಬೇಕು ಸರ್?
ಹಾಂ ಆಕಿ ನಮ್ಮ ತಂಗಿ ಹಡ್ದಾಕಿ ಸತ್ತು ಹೋದ್ಲು. ಈಗ ನನಗೆ ಮಗ ಇಲ್ರಿ, ಆಕಿ ಅವನಿಗೆ ತಾಯಿ ಇಲ್ಲ. ಹೆಂಗೆ ಒಂದು ಚಂದ್ರಿ ದೇವ್ರು. ಹ್ಞೂ ರೀ ಸರ್, ಹ್ಞೂ ರೀ ಸರ್. ಹೆಂಗೆ ರೀ? ಹ್ಞೂ, ಅವನು ತುಂಬ ಇದಾಗೈತೆ, ಸಫರ್ ಆತ್ರಿ. ಅವನು ತುಂಬ ಸಫರ್ ಆತು, ಎಲ್ಲ ಕಡೆ ಅಡ್ಡಾಡಿದ. ಸ್ವತಃ ಅವ್ರ ತಂದೆನೇ 2ನೇ ಮದುವೆಯಾಗಿ ಮಗನ ನೋಡಲಿಲ್ಲ. ಅದಕ್ಕೆ ಅವನಿಗೊಂದು ದುಃಖ ಇದ್ರೆ ನನಗೊಂದು ದುಃಖ ಇತ್ತಾರೆ ದೇವರು. ಈಗ ನನ್ನ ಮಗ ರೀ, ಒಬ್ಬನೇ ಮಗ ರೀ, ನನ್ನ ಮಾತು ಒಟ್ಟ ಕೇಳ್ತಿದ್ದಿಲ್ಲವ. ಈಗ ಅವ್ನು ಬಂದ ಮೇಲೆ ಎಲ್ಲ ಕೆಲಸ ಮಾಡ್ಕೊತ್ಬಿಟ್ಟ. ನಾವು ಇಬ್ಬರು ಕೂಡಿ ನೋಡ್ಬೇಕ್ರಿ ಅವ್ನು ಕೆಲಸ ಅವ್ರದ್ದು. ಹ್ಞೂ ರೀ ಸರ್, ಕರ್ಕೊಂಬರ್ತೀನಿ ಸರಿ, ಅಂಗಡಿ ತೋರಿಸ್ತೀನಿ. ಹಾಂ ರೀ ಸರ್, ನಮಸ್ತೆ ಸರ್. ಇದೇ ನೋಡ್ರಿ ಅಂಗಡಿ, ಇದು ಇದೈತಲ್ರಿ, ಅಲ್ಲಿ ಕಾಣ್ತೈತೆ ನೋಡ್ರಿ. ಇದೆ ಬಿಗ್ ಮಿಶ್ರಾ ಪೇಡ, ಅದೇ ವಿಡಿಯೋ, ಅದೇ ಅಂಗಡಿ ಇದೆ. ಇದೇ ಬಸ್ ಸ್ಟ್ಯಾಂಡ್ ಎದುರುಗಡೆ ಐತೆ ಅದ್ರ. ಬಸ್ ಸ್ಟ್ಯಾಂಡ್ ಎದುರುಗಡೆ ನೋಡ್ರಿ, ಬಸ್ ಸ್ಟ್ಯಾಂಡ್ ಎದುರುಗಡೆ ಐತಿದು ಅಂಗಡಿ. ಅದೇ ಅಲ್ಲೈತೆ ನೋಡ್ರಿ ಮಿಶ್ರಾ ಪೇಡ, ಸೊಸೈಟಿ ಕೆಳಗ್ರಿ. ಗೇಮ್ ನೇಮ್ ಏನು ಮೇಡಮ್? ಗೇಮ್ ನೇಮ್ ಏನು? ಮೆಮರಿ ಟೆಸ್ಟ್. ಇನ್ಫಾರ್ಮೇಷನ್. ಈಗ ಇದ್ರ ಮೇಲೆ ಬೋರ್ಡ್ ಮೇಲೆ ಬರೋರೇನ್ರಿ ಅವ್ರು? ನೆನಪಿಟ್ಟು ಮೆಮೊರಿ ಗೇಮ್. Don't observe the other answers. Okay. This is a memory test. Very nice. ಈಗ ಅಲ್ರಿ ಸರ, Don't look around. Don't look around. ಈಗ ಮಕ್ಕಳು ಕಡಿಮೆ ಮಾರ್ಕಸ್ ತಗೋತಾರೆ, ಅವ್ರಿಗೆ ಏನು ಹೇಳ್ತೀರಿ ನೀವು? ಅಲ್ಲ, ಅವ್ರಿಗೆ ಒಳ್ಳೆ ಆಹಾರ ಊಟ ಮಾಡಂತ ಹೇಳ್ಬೋದು, ಹೌದಿಲ್ರಿ ಸರ್? ಹೌದಿಲ್ರಿ ಮೇಡಮ್? ಒಳ್ಳೆ ಆಹಾರ ಊಟ ಮಾಡಬೇಕಂತ ಹೇಳ್ಬೋದು. ವೀಕ್ನೆಸ್ಸಿಗೆ ಮೆಮೊರಿ ಇರಲ್ಲ, ಹೌದಿಲ್ರಿ ಮೇಡಮ್? ಮತ್ತು ಫೇಲ್ ಆದವ್ರಿಗೆ ಏನು ಉತ್ತರ? ಸುಮ್ಮನೆ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ. ಅದ್ರ ಬದಲಿ ಒಳ್ಳೆ ಊಟ ಮಾಡ್ರಪ್ಪ ನೀವು, ವೀಕ್ನೆಸ್ ಇದೆ ಅಂತ ಹೇಳ್ಬೋದು, ಹೌದಿಲ್ರಿ? ಹೆಲ್ದಿ ಇದ್ರೆ ಮೆಮೊರಿ ಇರ್ತದೆ. And write down. Don't copy others. Okay. Are you ready? Time. 1 minute. Let's to go. Be quick. Yes, you have written very well. You are ignoring. You are under CCTV results. Very yes. Can you find words there? Okay. No words? Okay. Stop. Time is up. Okay. Stop writing. If you have to, please give your seats. Okay. Entertainment for what? Curiosity for what? Personality development. Okay. Right. Observing. Yes. Concentration. Concentration leads to develop concentration. Next. Thinking power. It develops thinking power. Right. Recalling. Yes. Writing skill. Developing writing skill. Competition. Develop vocabulary.
Spelling check. Okay. Spelling development. Spelling. Spelling vocabulary development. Okay. These words are related to the how the children acquire the language. By means of these strategies or purposes, the children have to acquire the language, any language, either it is Kannada or English or Hindi. By means of these strategies, the children are acquire the language. Okay, we will correct and later we will announce the result after food. Okay. Okay. One thing, one article is there regarding for how do we mean by language. Okay. What you have to do? You have Forget its usefulness as a means to think, feel, and react to things. This wider use of language is extremely important for people who want. Every child in the world, whatever his or her mother tongue, uses language to fulfill certain ಆಕ್ಟಿವಿಟಿ ನೇಮ್ ಏನು ಸರ್? ಆಕ್ಟಿವಿಟಿ ನೇಮ್ ಓದಕತ್ತಾರ ಯಾರನ್ನೂ ಮಾತಾಡ್ಸೋಲ್ರಿ. ನಿಮ್ಮನ್ನು ಕೇಳ್ತೀನಿ ರೀ, ನಿಮ್ಮನ್ನು ಕೇಳ್ತೀನಿ. ಆಕ್ಟಿವಿಟಿ ನೇಮ್ ಈಗ ಹ್ಞೂ ರೀಡಿಂಗ್ ಆಕ್ಟಿವಿಟಿ ಐತಿ ಈಗ. ನೋಡಿ ಯಾರು ಮಾತಾಡ್ತಾರಲ್ರಿ ಸೈಲೆಂಟ್ ಮೌನ ಓದು. ಯಾರು ಮಾತಾಡ್ಬಲ್ರಿ ಈಗ ಟೈಮ್ ಇರ್ತೀವಿ ಅವ್ರಿಗೆ ನೋಡ್ರಿ ಮಾತಾಡಿದ್ರೆ ಹೆಸರು ಹಾಕ್ರಿ ನಾವು. ಮಕ್ಕಳಿಗೆ ಈ ಥರ ಇದು ಅಲ್ಲಿ ಪುಸ್ತಕ ಕೊಡ್ಬೇಕೇನ್ರಿ ಸರ್ ಅವ್ರಿಗೆ? ಸ್ಕೂಲೊಳಗೆ ಪುಸ್ತಕ ಕೊಡಬೇಕು, ಇದೇ ಥರ ಓದಿಸ್ಬೇಕು. ಈಗ ಎಲ್ಲರಿಗೂ ಸಿಹಿ ಹಂಚುಣ್ರಿ, ಹೋಗಿ ಸಿಹಿ ಹಂಚುಣ ಎಲ್ಲರಿಗೂ. ಸಿಹಿ ಹಂಚುಣ ಇವನಲ್ಲೇ ಟ್ರೈನಿಂಗಿಗೆ. ಊಟಕ್ಕೆ ಬಿಟ್ಟಾರ್ರಿ, ಈಗ ಹೋಗಿ ಸಿಹಿ ಹಂಚುನು ಎಲ್ಲ ಶಿಕ್ಷಕರಿಗೆ. ಎಲ್ಲರ ಆಶೀರ್ವಾದ ಮಾಡಲಿ ನಮ್ಮ ಮಕ್ಕಳಿಗೆ ಅಂತೇಳಿ ಸಿಹಿ ಹಂಚ್ಕೊಂತೀನಿ ನಾನು. ಅಜೀಂ ಪ್ರೇಮ್ ಎಲ್ಲರೂ ಊಟಕ್ಕೆ ಕುಂತ್ರು, ಎಲ್ಲರೂ ಊಟಕ್ಕೆ ಕುಂತ್ರು. ಊಟಕ್ಕೆ ಕುಂತಾರ ನೋಡಿ ಎಲ್ಲರೂ. ಅದ ಎಷ್ಟು ಚಂದ ಊಟಕ್ಕೆ ಕುಂತಾರ. ಕೈ ತಗೊಂಬರೋಣ. ನೀರಿಲ್ಲ ಇವತ್ತು. ನಿಮ್ಮ ಫೀಡ್ಬ್ಯಾಕ್ ಹೇಳ್ರಿ ನಮ್ಮ ಕಂಪ್ನಿಯವ್ರು ಅಂತ ಹೇಳ್ಯಾರ. ಉಂಡು ಹೆಂಗಿದ್ದು ಚಲೋ ಐತಿಲ್ಲ ಎಲ್ಲರೂ ಹೇಳ್ರಿ. ಅಂಗಡಿಯವ್ರಿಗೆ ಬಿಡ್ತೀನ. ಹಾಂ ಇದು ಇಲ್ರಿ, ಎಲ್ಲರೂ ನೀವು ತಗೋರಲ್ಲಿ ಹಾಂ ರೀ. ಅವ್ರಿಗೆ ಬಿಡೋಣ್ರಿ, ಅವ್ರೇನೋ ಕಂಪ್ನಿಯವ್ರಿಗೆ ಬಿಡ್ತಾರಂತ ಅಂದ್ರೆ ಅವರು ಮತ್ತು ಮೆಹನತ್ ಮಾಡಿರ್ತಾರಲ್ಲ, ಒಂದು ಕಂಪ್ನಿಯವರಿಂದ ಒಂದು ಶಬ್ಬಾಷ್ಗಿರಿ ಬೇಕಲ್ಲ ಅವ್ರಿಗೂ. ತೆಗಿತಿ ನೋಡಿ, ತೆಗಿ ಅಂದ್ರೆ ಓಪನ್ ಮಾಡ್ಲಾ? ನಾಳೆ ಓಪನ್ ಮಾಡ್ತೀನಿ ನೋಡಿ. ನನ್ನ ಮಗನ ಕಡೆಯಿಂದ ಹೇಳಿ, ನನ್ನ ಮಗ ಹೇಳಿ, ನನ್ನ ಮಗ ಓಪನ್ ಮಾಡಿಕೊಡ್ತಾನೆ ರೀ. ತೆಗಿತೀನಿ ನೋಡಿ. ನಿನ್ನೆ ಪಲ್ಯನೂ ಸರಿ
ಅದ್ರ ಅಡಿಗೆ ಚಲೋ ಆಗೈತಿ ಇವತ್ತು ನಿನ್ನಕ್ಕಿಂತರೂ ಅಲ್ರಿ ಅವ್ರು ಹೀರಿಕಾಯಿ ಚಟ್ನಿ ತೊಗೊಂಬರ್ತಿದ್ರು ಹೀರಿಕಾಯಿ ಚಟ್ನಿ ಮನೆಗೆ ಹೋಗ್ಬಿಡು ನಾ ಅಡಿಗೆ ಮಾಡೇ ಬಂದ್ಬಿಟ್ಟಿದ್ದೆ ಮನೆಗೆ ಹೋಗ್ಬಿಟ್ಟು ನನ್ನ ಮಕ್ಳು ಎರಡು ಗಂಟೆ ಬರ್ತಾವ ಊಟ ಮಾಡ್ಕೊಂಡ್ಬಿಡಲ್ಲ ಅಂತ Friends, we are all friends. I am jumping. I am jumping. I am jumping. I am jumping. Jump, 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 jump. I am not alone. I am not alone. We are all friends. We are all friends. I am running. I am running. I am running. I am running. Run. Run, 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 run. I am not alone. I am not alone. We are all friends. We are all friends. I am laughing. I am laughing. I am crying. I am crying. Cry, 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 cry. I am not alone. I am not alone. We are all friends. We are all friends. I am dancing. I am dancing. Dance, 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 dance. Okay, thank you. Please stop. ಮೇಡಮ್ ಅವರೇ ಇನ್ನೊಮ್ಮೆ ಹೇಳಿ ಮೇಡಮ್ ಅವರೇ ನಾವು ಎದಕ್ಕೆ ಫ್ರೀ ಬಿಡಲ್ಲ ಹೇಳ್ರಿ. ಈಗ ಮಕ್ಕಳಿಗೆ ನಾವು ಟ್ಯೂಷನ್ಸ್ ಏನಾದ್ರೂ ಡ್ಯಾಮೇಜ್ ಆಗುತ್ತಾ ಏನಾದ್ರೂ ಅಲ್ಲಿ ತೊಂದರೆ ಆಗುತ್ತೆ ಮಕ್ಕಳು ಅದು ಎಲ್ಲಾರ ಟೀಚರ್ ಮನಸ್ಥಿತಿ ಆಗೈತಿ. ಅದಕ್ಕೆ ಕಾರಣ ಗೊತ್ತಿಲ್ಲ ನಿಮ್ಗೆ. ಈಗ ಮನ್ಯಾಗ ಪೇರೆಂಟ್ಸ್ ಅದು ತಡ್ರಿ ಕಾರಣ ಗೊತ್ತಿಲ್ಲ. ಪಾಲಕರು ಹೆಂಗೆ ಬಿಡ್ತಾರೆ ಬಂದು ಟೀಚರ್ಗಳಿಗೆ ಹುಡುಗರಿಗೆ ಏನಾರ ಅದು ಬಿಡ್ತಾರ ಟೀಚರ್ಗಳಿಗೆ ಯಾಕ್ರಿ? ಶಿಕ್ಷಕರ ಮೇಲೆ ಪಾಲಕರು ಒತ್ತಡ ಐತಿ ಅಲ್ಲ ಹೇಳ್ತೀನಿ ನಾನು. ಈ ಹುಡುಗರಿಗೆ ನಾವು ಯಾಕೆ ಫ್ರೀ ಬಿಡಾಕೆ ಹೆದರ್ತೀವಿ ಅಂದ್ರೆ ಪಾಲಕರು ಬಂದು ನಮ್ಗೆ ಬಡಿತಾರ. ನಮ್ಮ ಹುಡುಗನ ಕಾಲು ಮುರಿದು ಈ ಬಾಧವಾಗಿ ತೋರಿಸ್ಬಂತಾರೆ ಅವರು. ನಾನ ನೋಡುದು ಗಿಡ ಹತ್ತೋರು ನಾನು ಇಳಿಸ್ತೀನಿ. ಗಿಡ ಹತ್ತೋರ್ನ ಇಳಿರು ಲಘು ಇಳಿರಿ. ಅಲ್ಲೆಲ್ಲ ಹೊರದೇಶದೊಳಗೆ ಎಲ್ಲ ತರಬೇತಿ ಕೊಡ್ತಾರ ಮಕ್ಕಳಿಗೆ. ಇಲ್ಲಿ ಪಾಲಕರ ಭಯದಿಂದ ನಾವು ಏನು ಮಾಡ್ತೀವಿ, ಕಾಲು ಮುರಿದು ನಮ್ಮ ಮೇಲೆ ಪೈಪ್ ಪಾನಿ ಬರ್ತದೆ ಅನ್ನೋದು ಕಾರಣ ಏನು? ಮತ್ತೆ ನಮ್ದೇನು ತಪ್ಪಾದ್ರಲ್ಲಿ? ಅದಕ್ಕೆ ಹೇಳೋದು ನಾನು, ಫ್ರೀಡಮ್ ಬಿಡಬೇಕು. ಅದೇ ಪಾಲಕರು ಬಂದು ದುನಿಯಾ ಮಾಡ್ರಿ ಅಂತಾರ. ಒಂದು ತಟ್ಟೆಗೆ ಈಟ್ ರಕ್ತ ಬರಲ್ಲ, 5-6 ಮಂದಿ ಬರ್ತಾರೆ ಸಾಲಿಗೆ. ಬರ್ತಾರಿಲ್ರಿ ಸರ್? ತಾವೆಲ್ಲ ಜನ್ಮ ಹೋಗಂಗೆ ಬಡಿದ್ರೆ ನಡೀತಿತ್ತು ಅವ್ರಿಗೆ. ಟೀಚರ್ಲಿಂದ ಒಂದು ಈಟ್ ಕಡ್ಡಿ ತುರುಗ ಜಗಳಕ್ಕೆ ಬರ್ತಾರ. ಹೌದಿನಲ್ಲ? ಅದೇ ಏನಾಗೈತೆ ಗೊತ್ತ್ರಿ ಮೇಡಮ್ ಅವರ? ಮೊನ್ನೆ ಎಲ್ಲದಾರ ನಮ್ಮ ಹೊಸ ಟೀಚರ್ ಎಲ್ಲದಾರ ನಮ್ಮ ಶಾಲೆ ಒಳಗೆ. ನಾ ಹೆಸರು ಹೇಳೋದಿಲ್ಲ, ನಮ್ಮ ಊರಿಂದ ಜಗಳ ಗಂಟು ಊರದ ಒಂದೇದಾಗಿ ಹೆಸರು ಹೇಳಿದ ಅದಕ್ಕೆ ಹೇಳೋದಿಲ್ಲ. ಮತ್ತು ನನಗೆ ಇಲ್ಲಿ ಬರ್ತಾರೆ ನೋಡಿ ಕೇಳ್ಕೊಂಡು. ಎಷ್ಟು ಜಗಳ ಗಂಟೆ ಅಂದ್ರೆ ಒಂದು ಹುಡುಗನ ಸುಟ್ಟಾಳಕ್ಕೆ ಹೆಣ್ಮಗಳು ಸಾಲಿಗೆ ಒಲ್ಲೆ ಅಂದಿದ್ದಕ್ಕೆ ಹೆಸರು XYZ ಅಂತ ಹೇಳಿಲ್ಲ. ಆಮೇಲೆ ಹೆಸರು ಹೇಳಂಗಿಲ್ಲ, ಹೆಸರು ಹೇಳಂಗಿಲ್ಲ. ಸುಟ್ಟಾಕಿ ಆ ಹುಡುಗ ಎಷ್ಟನೇದು ಇದು ನಲಿಕಲಿ ಹುಡುಗದು ಮೇಡಮರ. ಅವ್ರ ಟೀಚರ್ ಒಂದು ದಿವಸ ರಜೆ ಇದ್ದಾಗ ಆ ಹುಡುಗ ಅಳ್ಕೋಂತ 5-6 ಮಂದಿ ಹಿಡ್ಕೊಂಡು ಕುಟ್ಕೋಂತ ಹೊಂಟ ನನ್ನ ಕ್ಲಾಸಿನ ಒಂದು ಆಶೆ. ಅವಾಗ ನಾ ಎನ್ಕ್ವೈರಿ ಮಾಡಿದೆ, ಯಾಕೋ ಅಂದ್ರೆ ನಮ್ಮವ್ವ ಸಾಲಿಗೆ ಹೋಗು ಯಾಕೆ ಹೋಗಲ್ಲ ಅಂತ ಸುಟ್ಟಾಡ್ರಿ ಅಂತಂದ. ಅವ್ರಾದ್ರಷ್ಟು ತಮ್ಮ ಮಕ್ಕಳ ಜೋಡಿ ಹಂಗೆ ನಡ್ಕೋತಾರ. ನಾವು ಟೀಚರ್ಗಳು ಕಂಟಿನ್ಯೂ ಊಟ ಮಾಡ್ತಾರೆ. ನಮ್ದು ಪರಿಸ್ಥಿತಿ ಫ್ರೀಡಮ್ ಅಂದ್ಕೊಳ್ಳೋ ಆ ಪದ ಹೇಳ್ಬೇಕಾತ್ ನಾನು ಇವತ್ತು. ಫ್ರೀಡಮ್ ಬಿಡಲ್ಲ ನಮ್ಮನ್ನ ಪೇರೆಂಟ್ಸ್ಗಳು. ಮತ್ತು ಅವ್ರಿಗೊಂದು ತರಬೇತಿ ಕಲಿಬೇಕು. ಅಟ್ ಹೌದು, ಅವ್ರನ್ನು ಕರೆದು ಸ್ವಲ್ಪ ಹೇಳ್ಬೇಕ್ರಿ ಕನ್ನಡದಾಗ. ಏನು ಮಾಡೋದಿಲ್ಲ ರೀ. ಮಾಡಿ ಹೋಗ್ರಿ ಯಾವುದೋ ಒಂದು ಊರಾಗ ಟೀಚರ್ನ ಹೆಂಗೆ ಬಡ್ದ ನೋಡಿದ್ರಿಲ್ಲ? ಇವ್ರು ಮೇಡಮ್ ಅವ್ರ ನಮ್ಮ ರಾಜ್ಯಾಧ್ಯಕ್ಷ ಮೇಡಮ್ ಅದಾರಲ್ಲ ಅವ್ರು ಮಾತಾಡ್ಸಿದ್ರು. ಕಪಾಳ ಬಡ್ದಾನ
ಪಾಲಕ್ ಬಂದು ನಮ್ಮ ಹುಡುಗಿಗೆ ಹೆಂಗೆ ಇದು ಮಾಡಿದೆ ಅಂತೇಳಿ ಇದೇ ನಾವು ಟೀಚರ್ಗೆ ಹೋದ್ವಿ ಹೋರಾಟ ಮಾಡಕ್ಕೆ ಹೋಗಿಲ್ಲ ನಾವು, ಯಾಕಂದ್ರೆ ನಮಗೆ ಕೇಳ್ಕೊಳಕ್ಕೆ ಪುರ್ಸೋದಿಲ್ಲ. ವ್ಯವಸ್ಥೆ ಇದ್ದಾಗ 100 ತರಬೇತಿ ಆದರೂ ವೇಸ್ಟ್. ಒಂದೇನು ಯಾರು ಪಾಲಕರು ಶಿಕ್ಷಕರು ಗೌರವಿಸ್ತಾರ ಅವ್ರ ಹುಡುಗ ಫಾಯ್ದೆ ಹೋಗುತ್ತಾ. ಜಿಗಿದಾಡೋರು ಭಿಕ್ಷೆ ಬೇಡ ಹೋಗ್ತಾರ ಅಷ್ಟೇ ತಿಳ್ಕೊಂಡ್ಬಿಡೋದು. ಉಣ್ಣೋದು ಗ್ಯಾರಂಟಿನ. ಕಸ ಹೊಡಿ ಮುಂದೆ ನೆನಪಾಕಿ ನಾವು ಟೀಚರ್ಗಳು ಅವಾಗ ಬಂಗಿ ಬೆಳಿ ಮುಂದೆ ಹೌದಿಲ್ರಿ. ಎಷ್ಟು ಸಾಧ್ಯಕತೆ ಎಷ್ಟು ಪ್ರಯತ್ನ ಮಾಡೋದು ಮಕ್ಕಳಿಗೆ, ಹಾರಾಡೋರು ಕೈ ಬಿಟ್ಬಿಡೋದು. ಅಲ್ರಿ ಈಗ ನಾನು ನೋಡಿಲ್ಲ ಮೇಡಮ್ ಅವ್ರು ಹೇಳಿದ್ಕೊಂಡು ನಮ್ಮ ಸಾಲಿ ಒಳಗೆ ಹುಡುಗರು ಜಿಗಿದಾಡಿ ಗಿಡ ಹತ್ತಾವ, ನಾನು ಇಳಿಸ್ತೀನಿ ಅವ್ರನ್ನ ಬಡದು ಇಳಿಸ್ತಿಲ್ಲ. ಹಾಲು ಮುರಿದ್ರೆ ಆ ಹುಡುಗರು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿರ್ತಾವೆ ಗಿಡ ಹತ್ತಾಕ. ಫ್ರೀ ಟ್ರೈನಿಂಗ್ ಹಾಕಿರ್ತೈತಿ, ನಾನು ಬಡಬಡ್ದು ಇಳಿಸ್ತೀನಿ ಅವ್ರಿಗೆ. ಅವ್ರೆಲ್ಲ ಅಲ್ಲೆಲ್ಲ ಟ್ರೈನಿಂಗ್ ತೊಗೋಬೋದು ಗಿಡ ಹತ್ತದಕ್ಕೆ. ಸರ್ ಹಿಂಗೈತಿ. ಏನು ಅವ್ರಿಗೆ ನಾವು ಎಷ್ಟೇ ಪ್ರೀತಿಯಿಂದ ತೋರಿಸಿದ್ರು ಒಂದು ಟೈಮಿಗೆ ಅವ್ರು ನಮ್ಮ ತಿರುಗಿ ಬಿದ್ದೇ ಬಿಡ್ತಾರೆ. ಅವ್ರು ಸುಮ್ಮನೆ ಟ್ರೈನಿಂಗ್ ತೊಗೊಂಡೋಗಿ ಆದ ಹುಡುಗರಿಗೆ ಹೇಳೋದು ಆಗ್ಲಾರ್ದು ಹುಡುಗರಿಗೆ ಕೈ ಬಿಟ್ಬಿಡೋದು. It need to the survive, to perform speech acts, problem solving skills, to build confidence, to explain, to remember and represent the life, to associate and imagine. If a child doing something, at the time that child will be taught. Example, if he building a small house, I am building a house, now I will put the door. He will give examples. If he is closing the door, the child will be give some explanation. Okay, and to remember and represent the life, they talk about past experiences. For example, yesterday